ಹೋಮ್ ಬೌಂಡ್ ಇದು ಮೌನವಾಗಿ ಸತ್ತ ಕನಸುಗಳು. ಕೊರೋನಾದ ಅತಿ ದೊಡ್ಡ ಸಂತ್ರಸ್ತರು ಇವರೇ. ಕೆಲವರಿಗೆ ಲಾಕ್ಡೌನ್ ಅಂದ್ರೆ ಫ್ರಿಡ್ಜ್ ತುಂಬಾ ಆಹಾರ, ಮೊಬೈಲ್, ಟಿವಿ, ನೆಟ್ಫ್ಲಿಕ್ಸ್. ಈ ಸಿನಿಮಾವನ್ನ ನೋಡುವಾಗ ನಿಮ್ಮ ಗಂಟಲು ಒಣಗತ್ತೆ, ಕಣ್ಣುಗಳು ತೇವವಾಗತ್ತೆ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು GM ಪವಿತ್ರ. ವರ್ಷಗಳ ಹಿಂದೆ ನಡೆದಂತ ಒಂದು ಘಟನೆಯನ್ನ ಈಗಲೂ ಸಹ ನಮಗೆ ನೆನಪು ಮಾಡ್ಕೊಳ್ಳೋಕೆ ಇಷ್ಟನೇ ಇಲ್ಲ. ಜಗತ್ತೇ ನಿಂತು ಹೋಗ್ಬಿಟ್ಟಿತ್ತು, ರಸ್ತೆಗಳು ಖಾಲಿ ಆಗ್ಬಿಟ್ಟಿತ್ತು, ಮನುಷ್ಯನಿಂದ ದೂರವಾಗಿದ್ದ. ಅದೇ ಸಮಯದಲ್ಲಿ ಮನೆ ಅನ್ನೋ ಪದ ಮೊದಲ ಬಾರಿಗೆ ನಮ್ಮನ್ನ ಭಯಪಡಿಸಿತ್ತು. ಅದೇ ಕೊರೋನಾ ಲಾಕ್ಡೌನ್ ಸಮಯ. ಅದು ಕೇವಲ ಒಂದು ರೋಗ ಅಲ್ಲ, ಅದು ಜನರನ್ನ ಹಿಂಡಿ ಹಿಪ್ಪೆ ಮಾಡಿದಂಥ ಕಾಲವಾಗಿತ್ತು. ಕೆಲವರಿಗೆ ಮನೆ ಆಶ್ರಯವಾಗಿತ್ತು, ಇನ್ನು ಕೆಲವರಿಗೆ ಅದೇ ಮನೆ ಕಾರಾಗೃಹವಾಗಿತ್ತು. ಕೆಲವರು ಮನೆಯನ್ನೇ ತಲುಪಿರಲಿಲ್ಲ, ಕೆಲವರು ಮನೆ ಇದ್ರೂ ಮನೆಯನ್ನ ಕಳ್ಕೊಂಡ್ಬಿಟ್ಟಿದ್ರು. ಅದೇ ಸಮಯದಲ್ಲಿ ಎಲ್ಲರನ್ನು ಕಾಡಿದ ಪ್ರಶ್ನೆ, ನಾವು ಎಲ್ಲಿಗೆ ಸೇರಿದವರು, ನಮ್ಮ ಮನೆಯಲ್ಲಿ? ಅಲ್ಲಿಯೇ ಹುಟ್ಟಿದ ಸಿನಿಮಾ ಹೋಮ್ ಬೌಂಡ್. ಹೋಮ್ ಬೌಂಡ್ ಒಂದು ಕನಸು, ಒಂದು ಪಯಣ, ಕೊನೆಗೆ ಒಂದು ಪ್ರಶ್ನೆಯಾಗಿ ಉಳಿದ ಅದ್ಭುತವಾದಂಥ ಮೂವಿ. ಕೆಲವು ಸಿನಿಮಾಗಳ ಉದ್ದೇಶ ಹಣ ಮಾಡಿರೋದಾಗಿರೋದಿಲ್ಲ, ಕೆಲವು ಸಿನಿಮಾಗಳು ಹೆಸರು ಮಾಡೋದಕ್ಕೂ ಬರೋದಿಲ್ಲ. ಅವು ಮನುಷ್ಯನ ಒಳಗಿನ ಒಂದು ಮೌನವನ್ನ ಮುಟ್ಟೋಕೆ ಬರುವಂಥ ಸಿನಿಮಾಗಳಾಗಿರುತ್ತೆ. ನೋವು, ಒಂಟಿತನ, ಮನೆಯನ್ನ ಪ್ರಶ್ನಿಸೋಕೆ ಬಂದ್ಬಿಡತ್ತೆ. ನೀರಜ್ ಘಾಯ್ವಾನ್ ನಿರ್ದೇಶನದ ಹೋಮ್ ಬೌಂಡ್ ಅಂಥದ್ದೇ ಸಿನಿಮಾ. ಕೆಲವರಿಗೆ ಲಾಕ್ಡೌನ್ ಅಂತಂದ್ರೆ ಫ್ರಿಡ್ಜ್ ತುಂಬಾ ಆಹಾರ, ಮೊಬೈಲ್, ಟಿವಿ, ನೆಟ್ಫ್ಲಿಕ್ಸ್, ವರ್ಕ್ ಫ್ರಮ್ ಹೋಮ್. ಆದರೆ ಬಡವರ ಪಾಲಿಗೆ ಲಾಕ್ಡೌನ್ ಅಂತಂದ್ರೆ ಉಸಿರು ಗಟ್ಟಿಸುವಂಥ ರಾತ್ರಿ ಆಗಿತ್ತು. ಲಾಕ್ಡೌನ್ ಅನ್ನೋ ಪದ ಟಿವಿ ಚಾನೆಲ್ಗಳಿಗೆ ಬೇರೆ ರೀತಿಯದ್ದೇ ಆಗಿತ್ತು. ಮನೇಲೇ ಇರಿ, ಸೇಫ್ ಆಗಿರಿ, ಎಲ್ಲವೂ ಸರಿಯಾಗತ್ತೆ ಅಂತ. ಆದರೆ ಆ ಮಾತುಗಳು ಎಲ್ರಿಗೂ ಒಂದೇ ಅರ್ಥ ಕೊಡ್ತಾ ಇರಲಿಲ್ಲ. ಯಾಕಂದ್ರೆ ಮನೆ ಇಲ್ಲದವರಿಗೆ ಮನೆಯಲ್ಲೇ ಇರಿ ಅನ್ನೋದು ಯಾವ ನ್ಯಾಯ? ಕೈಯಲ್ಲಿ ಚೀಲ, ಕಂಕುಳಲ್ಲಿ ಮಗು, ಕಾಲಲ್ಲಿ ಚಪ್ಪಲಿ ಇಲ್ಲ, ರಸ್ತೆ ಯಾವಾಗ ಮುಗಿಯತ್ತೆ ಅನ್ನೋದು ಗೊತ್ತಿಲ್ಲ. ಇದು ಬಡವರ ಲಾಕ್ಡೌನ್ ಆಗಿತ್ತು. ಬಡವರ ಬದುಕು ತಿಂಗಳ ಲೆಕ್ಕದಲ್ಲಿರೋದಿಲ್ಲ, ಅದು ದಿನದ ಲೆಕ್ಕದಲ್ಲಿರುತ್ತೆ. ಇವತ್ತು ಕೆಲಸ ಮಾಡಿದ್ರೆ ಇವತ್ತು ಊಟ. ಲಾಕ್ಡೌನ್ ಶುರುವಾದ ದಿನವೇ ಅವರ ಕೆಲಸನೂ ನಿಂತು ಹೋಗಿತ್ತು. ಅದೇ ಕ್ಷಣದಿಂದ ಅವರ ಬದುಕು ನಿಂತು ಹೋಗಿತ್ತು. ಇದೇ ಲಾಕ್ಡೌನ್ ಸಮಯದಲ್ಲಿ ಸಾವಿರಾರು ಜನ ಮನೆಗೆ ಹೊರಟ್ಬಿಟ್ರು, ಊರಿಗೆ ಹೊರಟ್ಬಿಟ್ರು. ಆದರೆ ಬಸ್ ಇಲ್ಲ, ಟ್ರೈನ್ ಇಲ್ಲ, ರಸ್ತೆನೇ ಮನೆ ಆಯಿತು. ಪ್ರತಿ ಹೆಜ್ಜೆ ಜೊತೆಗೆ ಮನೆ ಇನ್ನಷ್ಟು ದೂರವಾಗ್ತಾ ಹೋಯಿತು. ಪ್ರತಿ ಹೆಜ್ಜೆ ಜೊತೆಗೆ ದೇಹ ಇನ್ನಷ್ಟು ದಣಿತಾ ಹೋಯಿತು. ಆದರೆ ನಿಲ್ಲೋಕೆ ಸಾಧ್ಯ ಇಲ್ಲ, ಯಾಕಂದರೆ ನಿಂತರೆ ಹಿಂದೆ ಏನೂ ಕಾಣೋಕಿಲ್ಲ. ಕಾನೂನು ಎಲ್ರಿಗೂ ಒಂದೇ ಇದ್ರೂ ಸಹ ಪರಿಣಾಮ ಎಲ್ರಿಗೂ ಒಂದೇ ಆಗಿರಲಿಲ್ಲ. ಯಾಕೆ? ಲಾಕ್ಡೌನ್ ಮಧ್ಯಮ ವರ್ಗಕ್ಕೆ ಅಸೌಕರ್ಯವಾದರೆ ಬಡವರಿಗೆ ಅಸ್ತಿತ್ವದ ಪ್ರಶ್ನೆಯಾಯಿತು. ಅಲ್ಲಿ ಕೊರೋನಾ ದೂರದ ಭಯವಾದರೆ ಹಸಿವು ಮುಂದೆ ನಿಂತಿರುವ ಯಮನಂತೆ ಕಾಡ್ತಾ ಇತ್ತು. ಈಗ ಕೊರೋನಾ ಹೋಗಿರ್ಬೋದು, ಆದರೆ ಹಿಂಡಿ ಹಿಪ್ಪೆಯಾದ ಬದುಕುಗಳು ಇನ್ನೂ ಅಲ್ಲೇ ಇದೆ. ಇದನ್ನೇ ಈ ಹೋಮ್ ಬೌಂಡ್ ಸಿನಿಮಾ ತೋರಿಸಿತು. ಹೋಮ್ ಬೌಂಡ್ ಕೇಳಿತ್ತು, ಮನೆ ಅಂದರೆ ಏನು? ಲಾಕ್ಡೌನ್ನ 4 ಗೋಡೆಗಳ, ಅಥವಾ ನಮ್ಮನ್ನು ಒಪ್ಪಿಕೊಳ್ಳುವ ಮನಸ್ಸ? ಮನೆ ಯಾರಿಗೆ? ರಸ್ತೆ ಮೇಲೆ ನಡೀತಾ ಇದ್ದಂಥ ಒಬ್ಬ ಮೈಗ್ರೆಂಟ್ ಕಾರ್ಮಿಕನಿಗ, ಅಥವಾ ಒಂಟಿಯಾಗಿ ಆಸ್ಪತ್ರೆಯಲ್ಲಿ ಸತ್ತವರಿಗ? ಹೋಮ್ ಬೌಂಡ್ ಕೊರೋನಾ ಕಾಲದಲ್ಲಿ ಮರೆತು ಹೋದ ಜನರ ಕಥೆಯಾಗಿತ್ತು. ಈ ಸಿನಿಮಾದಲ್ಲಿ ಹೀರೋ ಇಲ್ಲ, ವಿಲನ್ ಇಲ್ಲ, ಆದರೆ ಈ ಸಿನಿಮಾದಲ್ಲಿ ಭಯ, ಒಂಟಿತನ, ಮನೆಗೆ ತಲುಪಬೇಕು ಅನ್ನೋ ಆಸೆ ಇದೆ. ಈ ಸಿನಿಮಾ ಜೋರಾಗಿ ಕೂಗದ ಸಾವಿರಾರು ಜನರ ಧ್ವನಿಯಾಗಿ ನಿಂತಿದೆ. ಭಾರತೀಯ ಸಿನಿಮಾ ಜಗತ್ತಲ್ಲಿ ನೀರಜ್ ಘಾಯ್ವಾನ್ ಒಬ್ಬ ಪ್ರತಿಭಾವಂತ ನಿರ್ದೇಶಕರಾಗಿ ಹೆಸರು ಮಾಡಿದ್ದಾರೆ. ಇವರ ಮೊದಲ ಸಿನಿಮಾ ಮಸಾನ್ 2015ರಲ್ಲಿ ಕ್ಯಾನ್ ಚಲನಚಿತ್ರೋತ್ಸವದಲ್ಲಿ ಭಾರೀ ಮನ್ನಣೆ ಪಡೆದಿತ್ತು. ಈಗ 2025ರಲ್ಲಿ ಬಿಡುಗಡೆ ಆದಂಥ ಇವರ ಇನ್ನೊಂದು ಸಿನಿಮಾ ಹೋಮ್ ಬೌಂಡ್ ಕೂಡ ಇದೇ ರೀತಿ ವಿಶ್ವದಾದ್ಯಂತ ಚಲನಚಿತ್ರೋತ್ಸವಗಳಲ್ಲಿ ಪ್ರೇಕ್ಷಕರ ಮನಸ್ಸನ್ನ ಗೆದ್ದು ಸ್ಟ್ಯಾಂಡಿಂಗ್ ಓವೇಷನ್ ಅನ್ನು ಪಡೆದುಕೊಂಡಿತು. ಆದರೆ ಆಸ್ಕರ್ ಪ್ರಶಸ್ತಿಯ ಆಸೆಯಲ್ಲಿ ಬಾಲಿವುಡ್ ಮತ್ತು ಭಾರತೀಯ ಸಿನಿಮಾ ಪ್ರೇಮಿಗಳಿಗೆ ನಿರಾಸೆ ಕಾದಿತ್ತು. ಈ ಸಿನಿಮಾ ಆಸ್ಕರ್ನ ಶಾರ್ಟ್ ಲಿಸ್ಟ್ನಲ್ಲಿ ಸ್ಥಾನ ಪಡೆದರೂ ಸಹ ಟಾಪ್ 5 ಚಿತ್ರಗಳ ಪಟ್ಟಿಯನ್ನು ತಲುಪಿಲ್ಲ. ಹೋಮ್ ಬೌಂಡ್ ಮೊದಲ ಬಾರಿಗೆ ಜಾಗತಿಕ ಚಲನಚಿತ್ರೋತ್ಸವಗಳಲ್ಲಿ ಪ್ರದರ್ಶನ ಕಂಡಾಗಲೇ ಒಂದು ಮಾತು ಕೇಳಿಬಂತು, ಇದು ಸಾಮಾನ್ಯ ಸಿನಿಮಾ ಅಲ್ಲ ಅಂತ. ಈ ಹೋಮ್ ಬೌಂಡ್ ಕತೆ ಉತ್ತರ ಭಾರತದ ಒಂದು ಚಿಕ್ಕ ಹಳ್ಳಿಯ 2 ಸ್ನೇಹಿತರ ಸುತ್ತ ಹಣದಿರೋದು. ಶೋಯಬ್ ಇದರಲ್ಲಿ ಇಶಾನ್ ಖಟ್ಟರ್ ಅಭಿನಯಿಸಿದ್ದಾರೆ ಮತ್ತು ಚಂದನ್ ಪಾತ್ರದಲ್ಲಿ ವಿಶಾಲ್ ಜೇತ್ವಾ ಅವರು ಅಭಿನಯಿಸಿದ್ದಾರೆ. ಇವರಿಬ್ಬರು ಸ್ನೇಹಿತರು. ಇವರಿಬ್ಬರು ಸಹ ಬಡತನ ಮತ್ತು ಜಾತಿ ತಾರತಮ್ಯದಿಂದ ಪಾರಾಗೋಕೆ ಪೊಲೀಸ್ ಇಲಾಖೆಗೆ ಸೇರೋ ಕನಸನ್ನ ಕಾಣ್ತಾರೆ. ಆದರೆ ಈ ಕೋವಿಡ್-19 ಲಾಕ್ಡೌನ್ ಸಮಯದಲ್ಲಿ ಅವರು ಸಂಕಷ್ಟಕ್ಕೆ ಸಿಲುಕುವಂತಾಗ್ಬಿಡುತ್ತೆ. ಕೊರೋನಾ ಲಾಕ್ಡೌನ್ನಲ್ಲಿ ಅವರ ಜೀವನ ಸಂಪೂರ್ಣವಾಗಿ ಬದಲಾಗ್ಬಿಡುತ್ತೆ. ನಗರದಿಂದ ಹಳ್ಳಿಗೆ ನಡೆಯುವಂಥ ಅವರ ಪಯಣ. ಚಂದನ್ ತೀವ್ರ ಜ್ವರದಿಂದ ಕುಸಿತಾನೆ. ಟ್ರಕ್ನಲ್ಲಿ ಇತರರು ಕೊರೋನಾ ಅಂತ ಕಿರ್ಚಾಡ್ತಾ ಅವರನ್ನ ರಸ್ತೆಗೆ ಬಿದ್ದುಬಿಡ್ತಾರೆ.
ಸುಡುವ ಬಿಸಿಲಲ್ಲಿ ಒಂದು ಖಾಲಿ ನೀರ್ ಬಾಟಲ್ ಹಿಡ್ಕೊಂಡು ಶೋಯಬ್ ತನ್ನ ಸ್ನೇಹಿತನನ್ನ ಎದೆಗಪ್ಕೊಂಡು ಕುಳಿತುಕೊಳ್ತಾನೆ. ಚಂದನ್ ಕಣ್ಣುಗಳು ಮಂಜಾಗ್ತಾ ಇರುವಾಗ ಶೋಯಬ್ ಅವನ ಕೆನ್ನೆ ಮೇಲೆ ಕೈ ಇಟ್ಟು ನಾನಿದ್ದೇನೆ, ಮನೆಗೆ ಹೋಗೋಣ ಅಂತ ಆತನಿಗೆ ಸಮಾಧಾನ ಮಾಡ್ತಾನೆ. ಬಿಸಿಲು ಸುಡ್ತಾ ಇದ್ರು ತನ್ನ ಸ್ನೇಹಿತನನ್ನ ಭುಜದ ಮೇಲೆ ಹೊತ್ತು ನಡೆಯುವಂಥ ಆ ದೃಶ್ಯ ಈ ಸಿನಿಮಾದ ಮೋಸ್ಟ್ ಹಾಂಟಿಂಗ್ ಸೀನ್. ಈ ಸಿನಿಮಾವನ್ನ ನೋಡುವಾಗ ನಿಮ್ಮ ಗಂಟಲು ಒಣಗತ್ತೆ, ಕಣ್ಣುಗಳು ತೇವವಾಗತ್ತೆ. ಶೋಯಬ್ ಮತ್ತು ಚಂದನ್ ಇಬ್ಬರೂ ಸಹ ಬಡತನದ ಹಿನ್ನೆಲೆಯಿಂದ ಬಂದವರು. ಅವರ ಕನಸುಗಳು ಚಿಕ್ಕದು, ಆದರೆ ಅಡೆತಡೆಗಳು ದೊಡ್ಡದಾಗೇ ಇತ್ತು. ಜಾತಿ ತಾರತಮ್ಯದ ಕಾರಣ ಅವರ ಪ್ರಯತ್ನಗಳು ವ್ಯರ್ಥವಾಗ್ತಾ ಇತ್ತು. ಒಂದು ದೃಶ್ಯದಲ್ಲಿ ಚಂದನ್ ತನ್ನ ಸ್ನೇಹಿತನನ್ನ ಹೊತ್ಕೊಂಡು ಮೈಲುಗಟ್ಲೆ ನಡೀತಾನೆ. ಜಾನ್ವಿ ಕಪೂರ್ ಅಭಿನಯದ ಪಾತ್ರ ಕೂಡ ಸಿನಿಮಾಗೆ ಒಂದು ಭಾವನಾತ್ಮಕ ಆಳವನ್ನು ನೀಡುತ್ತೆ. ಇದು ಕೇವಲ ಸಿನಿಮಾ ಅಲ್ಲ, ಇದು ಭಾರತದ ಸಾಮಾಜಿಕ ವಾಸ್ತವದ ಕನ್ನಡಿ. ನೀರಜ್ ಘಾಯ್ವಾನ್ ಈ ಕಥೆಯನ್ನು ಹೇಳುವಾಗ ಪ್ರೇಕ್ಷಕರ ಮನಸ್ಸನ್ನು ಮುಟ್ಟಿದ್ದಾರೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಸ್ನೇಹ, ಕಷ್ಟ, ಆಸೆ ಮತ್ತು ನಿರಾಸೆ ಎಲ್ಲವೂ ಸಹ ಮಿಶ್ರಣವಾಗಿ ಈ ಸಿನಿಮಾ ನಮ್ಮನ್ನು ಯೋಚನೆ ಮಾಡೋದಕ್ಕೆ ದೂಡುತ್ತೆ. ಇಲ್ಲಿ ದೊಡ್ಡ ದೊಡ್ಡ ಡೈಲಾಗ್ಸ್ಗಳಿಲ್ಲ, ದೊಡ್ಡ ದೊಡ್ಡ ಮ್ಯೂಸಿಕ್ಕು, ಸಂಗೀತ ಇಲ್ಲ, ಹೀರೋ ಎಂಟ್ರಿ ಇಲ್ಲ, ಝೂಮ್ ಏನೂ ಇಲ್ಲ. ಇಲ್ಲಿ ಇದ್ದದ್ದು ಬರೀ ಮೌನ, ಕಣ್ಣಲ್ಲೇ ಉಳಿದ ಪ್ರಶ್ನೆಗಳು, ಹೇಳಲಾಗದ ನೋವು. ಇದು ಬೇಗನೆ ಮುಗಿದು ಹೋಗುವಂಥ ಸಿನಿಮಾ ಅಲ್ಲ, ಇದು ಮನಸ್ಸಿನ ಆಳಕ್ಕೆ ಇಳಿಯುವಂಥ ಸಿನಿಮಾ. ಸಿನಿಮಾದಲ್ಲಿ ಜಾತಿ ವ್ಯವಸ್ಥೆಯ ಪ್ರಭಾವವನ್ನು ತೋರಿಸುವಂಥ ದೃಶ್ಯಗಳು ತುಂಬ ಪ್ರಭಾವಶಾಲಿ. ಫಾರ್ ಎಕ್ಸಾಂಪಲ್, ಸ್ನೇಹಿತರು ಪೊಲೀಸ್ ಪರೀಕ್ಷೆಗೆ ತಯಾರಿ ಮಾಡುವಾಗ ಅವರ ಹಿನ್ನೆಲೆ ಕಾರಣ ಅವರಿಗೆ ಅವಕಾಶಗಳು ಕಡಿಮೆ ಆಗಿಬಿಡುತ್ತೆ, ಆದರೂ ಅವರ ಸ್ನೇಹದ ಬಂಧನ ಅಚಲವಾಗಿರುತ್ತೆ. ಕೋವಿಡ್ ಸಮಯದಲ್ಲಿ ಅವರು ಮನೆಗೆ ಹಿಂದಿರುಗುವಂಥ ಪಯಣ ಅದು ನಿಜಕ್ಕೂ ಭಾವುಕ. ನೀರಜ್ ಅವರು ಒಂದು ಮಾತನ್ನ ಹೇಳ್ತಾರೆ, ವೈರಸ್ ನಿಮ್ಮಲ್ಲಿಲ್ಲ, ಅದು ಇತರರ ಮನಸ್ಸಲ್ಲಿದೆ ಅನ್ನೋ ಸಂದೇಶವನ್ನು ಈ ಸಿನಿಮಾದ ಮೂಲಕ ಕೊಡ್ತಾರೆ. ಸೊ ಈ ಸಿನಿಮಾ ಮೇ 2025 ಕ್ಯಾನ್ ಫೆಸ್ಟಿವಲ್ನಲ್ಲಿ ಪ್ರೀಮಿಯರ್ ಆಗುತ್ತೆ. ಅನ್ಸರ್ಟನ್ ರಿಗಾರ್ಡ್ಸ್ ವಿಭಾಗದಲ್ಲಿ ಪ್ರದರ್ಶನಗೊಂಡು ಪ್ರೇಕ್ಷಕರಿಂದ 5 ನಿಮಿಷಗಳ ಸ್ಟ್ಯಾಂಡಿಂಗ್ ಓವೇಷನ್ ಪಡೆಯುತ್ತೆ. ಮಾರ್ಟಿನ್ ಸಾಸ್ಕಸ್ ಅವರು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಸೇರಿದ್ದು ಈ ಸಿನಿಮಾಕ್ಕೆ ಹೆಚ್ಚು ಗೌರವವನ್ನು ತಂದಿತ್ತು. ಇನ್ನು ಕ್ಯಾನ್ ನಂತರ ಸಿನಿಮಾ ಸೆಪ್ಟೆಂಬರ್ನಲ್ಲಿ ಟಿಫ್ನಲ್ಲಿ ಸ್ಕ್ರೀನ್ ಆಗುತ್ತೆ. ಇಲ್ಲೂ ಕೂಡ ಪ್ರೇಕ್ಷಕರು ಭಾವುಕರಾಗಿ ಸಿನಿಮಾವನ್ನು ಅಪ್ಪಿಕೊಂಡಿದ್ರು. ಪ್ರತಿಯೊಂದು ಪ್ರದರ್ಶನದ ನಂತರವೂ ನಡೆದದ್ದು ಒಂದೇ, ಚಿತ್ರ ಮುಗಿತಾ ಇದ್ದಂತೆ ಕ್ಷಣಕಾಲ ಮೌನವೇ ಆವರಿಸಿರುತ್ತೆ. ಆ ಮೌನದ ನಂತರ ಪ್ರೇಕ್ಷಕರು ನಿಧಾನವಾಗಿ ಎದ್ದು ನಿಂತು ಚಪ್ಪಾಳೆ ಹೊಡೆಯೋಕೆ ಶುರು ಮಾಡ್ತಾರೆ. ಅದು ಸಾಮಾನ್ಯ ಚಪ್ಪಾಳೆ ಆಗಿರಲಿಲ್ಲ, ಅದು ಸ್ಟ್ಯಾಂಡಿಂಗ್ ಓವೇಷನ್ ಆಗಿತ್ತು. ಅಲ್ಲಿ ಕೂತವರಲ್ಲಿ ಭಾರತೀಯರು ಮಾತ್ರ ಇರಲಿಲ್ಲ, ಬೇರೆ ಬೇರೆ ದೇಶದ ಜನರಿದ್ರು, ಬೇರೆ ಭಾಷೆ, ಬೇರೆ ಕಲ್ಚರ್, ಬೇರೆ ಸಂಸ್ಕೃತಿಯ ಮಂದಿ ಇದ್ರು. ಆದರೂ ಹೋಮ್ ಬೌಂಡ್ ಅವರ ಮನಸ್ಸಿಗೆ ತಟ್ಟಿತ್ತು. ಯಾಕಂದರೆ ಈ ಸಿನಿಮಾ ಕೇಳಿತ್ತು, ಮನೆ ಅಂದರೆ ಏನು? ಇಟ್ಟಿಗೆ ಸಿಮೆಂಟ್ನ ಕಟ್ಟಡದ ಮನೆನಾ, ಅಥವಾ ಒಬ್ಬ ಮನುಷ್ಯನಿಗೆ ಸೇರಿದ ಭಾವನೆಯೇ ಮನೆನಾ ಅಂತ. ಸೆಪ್ಟೆಂಬರ್ 26, 2025 ಥಿಯೇಟರ್ಗಳಲ್ಲಿ ಸಿನಿಮಾ ಬಿಡುಗಡೆ ಆಗುತ್ತೆ. ನಂತರ ನವೆಂಬರ್ನಲ್ಲಿ ನೆಟ್ಫ್ಲಿಕ್ಸ್ನಲ್ಲಿ ಸ್ಟ್ರೀಮಿಂಗ್ ಶುರುವಾಗುತ್ತೆ. ರಾಟನ್ ಟೊಮೊಟೋಸ್ನಲ್ಲಿ ಉತ್ತಮ ರೇಟಿಂಗ್ ಪಡೆದು ವಿಮರ್ಶಕರ ಮೆಚ್ಚುಗೆಯೂ ಗಳಿಸುತ್ತೆ. ಭಾರತದ ಅಧಿಕೃತ ಆಸ್ಕರ್ಗೆ ಈ ಸಿನಿಮಾ ಎಂಟ್ರಿ ಆಗುತ್ತೆ. 89 ದೇಶಗಳ ಎಂಟ್ರಿಗಳ ನಡುವೆ ಡಿಸೆಂಬರ್ 2025 15 ಚಿತ್ರಗಳ ಶಾರ್ಟ್ ಲಿಸ್ಟ್ಗೆ ಇದು ಸೇರುತ್ತೆ. ಜನವರಿ 2026 ಆಸ್ಕರ್ ನಾಮಿನೇಷನ್ ಪ್ರಕಟ ಆದಾಗ ಹೋಮ್ ಬೌಂಡ್ ಟಾಪ್ 5ಗೆ ಬರೋಕ್ಕಾಗೋದಿಲ್ಲ. ಈ ಟಾಪ್ 5 ಚಿತ್ರಗಳು ನಾರ್ವೆಯ ಸೆಂಟಿಮೆಂಟಲ್ ವ್ಯಾಲ್ಯೂಸ್, ಸ್ಪೇನ್ನ ಸಿರಾಟ್ ಇತ್ಯಾದಿ. ಸೊ ಇದು ಬಾಲಿವುಡ್ಗೆ ನಿರಾಸೆ ತಂದರೂ ಸಹ ಸಿನಿಮಾದ ಪಯಣ ಮರೆಯಲಿಕ್ಕೆ ಆಗೋದೇ ಇಲ್ಲ. ಬಹುಶಃ ಆಸ್ಕರ್ ವೇದಿಕೆ ಇನ್ನೂ ಸಹ ಮೌನಕ್ಕಿಂತ ಶಬ್ದವನ್ನು, ಆಳಕ್ಕಿಂತ ಆರ್ಭಟವನ್ನು ಹೆಚ್ಚು ಇಷ್ಟಪಡ್ತಾ ಇರಬಹುದೇನೋ ಗೊತ್ತಿಲ್ಲ. ಸೊ ಆಸ್ಕರ್ ಕನಸು ಮತ್ತೆ ಕೈ ತಪ್ಪಿತ್ತು. ಬಾಲಿವುಡ್ಗೆ ಇದೇನು ಹೊಸದಲ್ಲ, ಆದರೆ ಹೋಮ್ ಬೌಂಡ್ನ ನಿರಾಸೆ ಬೇರೆ ರೀತಿಯದ್ದು. ಯಾಕಂದರೆ ಇದು ಫಾರ್ಮುಲಾ ಸಿನಿಮಾ ಅಲ್ಲ, ಗಿಮಿಕ್ ಸಿನಿಮಾ ಅಲ್ಲ, ಪ್ರಾಮಾಣಿಕ ಪ್ರಯತ್ನದ ಸಿನಿಮಾವಾಗಿತ್ತು. ಇದರಿಂದ ಒಂದು ಪ್ರಶ್ನೆ ಮತ್ತೆ ಎದುರಾಗತ್ತೆ, ನಮ್ಮ ಅತ್ಯುತ್ತಮ ಸಿನಿಮಾಗಳೇ ಯಾಕೆ ಅಂತಿಮವಾಗಿ ಗುರುತಿಸಿಕೊಳ್ಳೋಕೆ ವಿಫಲವಾಗ್ತಾ ಇದೆ ಅಂತ. ಆದರೆ ನಿಜ ಹೇಳಬೇಕು ಅಂತಂದರೆ ಈ ಸಿನಿಮಾ ಸೋತಿಲ್ಲ. ಯಾಕಂದರೆ ಜಾಗತಿಕ ಪ್ರೇಕ್ಷಕರ ಮನಸ್ಸನ್ನು ಈ ಸಿನಿಮಾ ಗೆದ್ದಿದೆ. ನಮ್ಮ ಕಥೆಗೂ ಜಾಗತಿಕ ಭಾಷೆ ಇದೆ ಅನ್ನೋ ವಿಶ್ವಾಸವನ್ನು ಕೊಟ್ಟಿದೆ. ಕೆಲವು ಸಿನಿಮಾಗಳು ಟ್ರೋಫಿಗಾಗಿ ಹುಟ್ಟೋದಿಲ್ಲ, ನಮ್ಮ ಒಳಗಿನ ಪ್ರಶ್ನೆಗಳಿಗಾಗಿ ಹುಟ್ಟುತ್ತೆ, ನಮ್ಮ ನೆನಪಿಗಾಗಿ ಹುಟ್ಟುತ್ತೆ. ಹೋಮ್ ಬೌಂಡ್ ಒಂದು ಪ್ರಶಸ್ತಿಯ ಕಥೆಯಲ್ಲ, ಅದು ಪಯಣ. ಮನೆಯನ್ನು ಪದದ ಅರ್ಥ ಹುಡುಕುವ ಪಯಣ, ಒಬ್ಬ ಮನುಷ್ಯನ ಒಳಗಿನ ಖಾಲಿತನದ ಪಯಣ. ಜಾತಿ, ಸ್ನೇಹ ಮತ್ತು ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡುವಂಥ ಈ ಸಿನಿಮಾ ಭಾರತೀಯ ಸಿನಿಮಾದ ಹೊಸ ಮುಖವನ್ನು ತೋರಿಸಿದೆ. ನೀರಜ್ ಘಾಯ್ವಾನ್ರಂತಹ ನಿರ್ದೇಶಕರು ನಮ್ಮ ಸಮಾಜದ ಕಥೆಗಳನ್ನು ವಿಶ್ವಕ್ಕೆ ಹೇಳ್ತಾರೆ. ಇದು ಕೇವಲ ಸಿನಿಮಾ ಅಲ್ಲ, ಒಂದು ಭಾವನಾತ್ಮಕ ಅನುಭವ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.